ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಕಳೆದ 3 ತಿಂಗಳಿನಿಂದ ನಿರಂತರವಾಗಿ ಪಾಲಾಗ್ರಹರ ಕೆರೆಯಲ್ಲಿ ಹಗಲು ರಾತ್ರಿ ಎನ್ನದೇ ಬೆಳಿಗ್ಗೆ ಸಮಯ ಮಣ್ಣು ಸಾಗಾಣಿಕೆ ಮತ್ತು ರಾತ್ರಿ ಸಮಯ ಮರಳು ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂದು ಕೆರೆ ಅಚ್ಚುಕಟ್ಟು ಪ್ರದೇಶದ ಸುತ್ತಮುತ್ತ ಗ್ರಾಮಗಳ ರೈತರು ಕೆರೆ ಅಂಗಳದಲ್ಲಿ ಮಣ್ಣು ತೆಗೆಯುವ ನೆಪದಲ್ಲಿ ಬೃಹತ್ ಗಾತ್ರದ ಹಳ್ಳಗಳನ್ನು ತೆಗೆದು ಜನ ಮತ್ತು ಜಾನುವಾರುಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಮಣ್ಣು ಸಾಗಾಟ ಮಾಡುತ್ತಿದ್ದ ಕಿಡಿಗೇಡಿಗಳ ವಿರುದ್ಧ ಆರೋಪ ಮಾಡುತ್ತಿದ್ದರು. ರಾಜಕೀಯ ಪುಡಾರಿಗಳ ಕೃಪಾ ಕಟಾಕ್ಷದಿಂದ ಪಾಲಾಗ್ರಹರ ಕೆರೆ ಅಂಗಳದಲ್ಲಿ ನಿರಂತರವಾಗಿ ಮಣ್ಣು ಲೂಟಿ ನಡೆಯುತ್ತಿದ್ದು, ಇದರಿಂದ ನೊಂದ ಗ್ರಾಮಸ್ಥರು ಹೇಮಾವತಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಮಣ್ಣು ದಂಧೆ ನಿಲ್ಲಿಸುವಂತೆ ಮನವಿ ಮಾಡಿದ್ದರು. ಗಾಡಿಗಳೆಲ್ಲ ಬಂದು ತಗೊಂಡವ್ರಿ ನಮ್ಗೇನಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀವಿ, ಎಲ್ಲ ಸೀಸ್ ಮಾಡ್ತೀವಿ. ದಿನ ಹೇಳ್ಕೊಂಡು ಕೂತೆ ದನಕರ ಬಿದ್ದರೆ ಮೇಕೆ ಹೋಯ್ತವ. ಆಮೇಲೆ ರೈತರು ಹೊಡ್ಕೊಳ್ಳಿ ಮಣ್ಣ, ನಾನು ಬೇಡ ಅಂತ ಹೇಳ್ತಾರೆ. ಹೊಡ್ಕೊಳ್ಳೋಕ್ಕೆಲ್ಲ ಅಲ್ಲ ಸರ್, ಜನ ಮೇಯ್ತವೆ ಸರ್, ಗೋಧನ ಎಲ್ಲಿ ಮೇಯ್ತವೆ ಸರ್, ಬೇಸಿಗೆ ಮಾಡ್ತಾ ಇದ್ದೀವಿ ಸರ್. ಮೊನ್ನೆ ಏನಾಯಿತು, ನಮ್ಮ ಜೀಪ್ ಡ್ರೈವರು ಮತ್ತು ನಮ್ಮ ಇವ್ರು ಬಂದಿದ್ರು, ನಾನು ಮೀಟಿಂಗ್ ಹೋಗಿದ್ದು ಬೆಂಗಳೂರಿಗೆ, ಅವ್ರನ್ನ ಕಳಿಸ್ತು, ಹಿಂಗೆ ಹೇಳ್ತಿದ್ರು ಅಂತ. ಅದಕ್ಕೂ ಮುಂಚೆ ಸುಮಾರು ಸರಿ ಬಂದಾದ್ಮೇಲೆ ಹೇಳಿದ್ರು, ಅವ್ರ ಮೇಲೆ ಅಲ್ಲೇ ಮಾಡೋಕ್ಕೆ ಹೋದ್ರು, ಏನೂ ಮಾಡೋಕ್ಕಾಗಿಲ್ಲ. ನಾವು ಹೊಡೆಯಂಗಿಲ್ಲ ಅಂತ ಹೇಳಿದ್ಮೇಲೆ ಮುಗೀತು ಅವ್ರದ್ದು. ನೆಕ್ಸ್ಟ್ ಬಂದು ಕೇಸ್ ಮಾಡ್ಬಿಡೋಣ. ನಾವು ವ್ಯಾನ್ಗಳು ಮಕ್ಕಳು ಗಣ್ಣ ಬಿಡೋಕ್ಕಾಯ್ತಲ್ಲ. ಆಯ್ತು ಬಿಡಿ, ಈಗ ಆಗಾಯ್ತಲ್ಲ. ಆ್ಯಕ್ಚುಲಿ ಸರ್, ಇದು ಗೌರ್ಮೆಂಟ್ ಪ್ರಾಪರ್ಟಿ. ಇದು ಸುಮಾರು ವರ್ಷಗಳಿಂದ ಇಲ್ಲಿ ನಾನು ರೈತರ ಬಗ್ಗೆ ಮಾತಾಡ್ತಿಲ್ಲ, ಇಲ್ಲಿ ಹೇಳಿ ಇಲ್ಲಿ ಬಂದಿರೋದು ರೈತರ ಬಗ್ಗೆ ಯಾರು ಬಂದಾರಲ್ಲ ಇದು ಓಕೆ ಸರ್, ಅಲ್ಲಿ ಮಾತ್ರ ಇದರ ಹಿನ್ನೆಲೆಯಲ್ಲಿ ಹೇಮಾವತಿ ಇಲಾಖೆ ನಂಬರ್ 15 ಸಹಾಯಕ ಇಂಜಿನಿಯರ್ ಯದುಕೃಷ್ಣರವರು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಮಣ್ಣು ದಂಧೆ ನಡೆಸುತ್ತಿದ್ದ ಜಾಗಕ್ಕೆ ಭೇಟಿ ನೀಡಿ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ನೀಡಿ ಮುಂದಿನ ದಿನದಲ್ಲಿ ವಾಹನ ಜಪ್ತಿ ಮಾಡಿ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ನನ್ನ ಹೆಸರು ಯದುಕೃಷ್ಣ ಅಂತೇಳಿ, ನಂಬರ್ 15 AW ಆಗಿದ್ದೀನಿ. ಈ ಪಾಲ್ಕೆರೆ ಊರಲ್ಲಿರೋ ಪಾಲ್ಕೆರೆ ಅಗ್ರಹಾರದ ಕೆರೆಯಲ್ಲಿ ಸಂಬಂಧಪಟ್ಟಂಗೆ ಇಲ್ಲಿ ಸುಮಾರು ಟ್ರ್ಯಾಕ್ಟರ್ಗಳು ಮತ್ತು ಈ 10 ವೀಲ್ ಗಾಡಿಗಳೆಲ್ಲ ಬರ್ತಿದೆ. ಇವತ್ತೆಲ್ಲ ವಿತ್ ಪೊಲೀಸ್ ಪ್ರೊಟೆಕ್ಷನ್ ದಿನ ಬಂದು ನಾವು ಹೇಳ್ತಿದ್ರು, ಅವ್ರು ಕೇಳಲಿಲ್ಲ. ವಿತ್ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಎಲ್ಲನೂ ಕಳಿಸ್ತಾ ಇದ್ವಿ. ಇನ್ನು ಮುಂದೆ ಯಾವ ವೆಹಿಕಲ್ಗಳು ಬರಬಾರ್ದು, ಯಾಕೆ ಅಂತಂದರೆ ಆಲ್ಮೋಸ್ಟ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ತೆಗ್ದುಬಿಟ್ಟಿದ್ದೀರಿ ಮಣ್ಣು. ಇನ್ನು ಯಾವುದು ಊರವರಾಗಲಿ ಹೊರಗಡೆ ಇರೋರಾಗಲಿ ಯಾರು ಬಂತು ಅಂತಂದರೆ ವೆಹಿಕಲ್ ನಂಬರ್ ಸಮೇತ ಸೀಸ್ ಆಗುತ್ತೆ. ಜೊತೆಯಲ್ಲಿ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕೆಂದು ನಾನು ವಿನಂತಿ ಮಾಡ್ಕೊತೀನಿ. ಏನಾದರೂ ಅಂತ ಈ ಥರದ್ದು ಬಂತು ಅಂತಂದರೆ, ಯಾಕಂದರೆ ನಾವು ಸುಮಾರು ಕೆಲಸಗಳು ಎಲ್ಲ ಕೆರೆಗಳದ್ದು ಇದೇ ಥರ ಹೋಗಿ ಎಲ್ಲನೂ ತೆಗೆಸ್ತಾ ಇದ್ದೀವಿ, ಯಾರು ಹೊಡಿಕೋದು ನಮ್ಮ ಗಮನಕ್ಕೆ ಬಂದಂಗೆ. ಜೊತೆಲಿ ನಮ್ಮ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಸಹಕರಿಸಿ, ಅವರು ನಮ್ಗೆ ಏನಾದ್ರು ಈ ಥರ ಯಾರಾದರೂ ಬರ್ತಾರೆ, ಬಂದು ಹಿಂಗೆ ಹೋಗಿ ಮಾಡ್ತಾ ಇದ್ದಾರೆ, ನಮ್ಗೆ ಇಮಿಡಿಯೇಟಾಗಿ ಹೇಳಿ ನಾವು ಬಂದು ಏನಿದೆಯೋ ಅದನ್ನು ಕಂಪ್ಲೇಂಟ್ ಮಾಡಿಬಿಟ್ಟು ಅವ್ರನ್ನ ಸೀಸ್ ಮಾಡ್ತೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.